ಭಾಳ ಖುಷಿ ಆಗಿದ್ದಾರೆ. ಖಂಡಿತವಲ್ಲ ಅದು ತಾಯಂದ್ರಿಗೆ ಮಕ್ಕಳು ಮದುವೆ ಅನ್ನೋದು ಅವ್ರಿಗೊಂದು ಕನಸದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದನ ಮದುವೆಗೆ ತುಂಬ ಗ್ಯಾಪ್. ಅದಾದಮೇಲೆ ಯಾವುದೂ ನಾತೊಂದು ಈವೆಂಟ್ ಅಂತ ಆಗಿರಲಿಲ್ಲ. ಆಮೇಲೆ ನಾವಿಬ್ಬರೇ, ನಾನು ನಂದು ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು. ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ, ಇವನಿಗೊಂದು ನೋಡ್ಕೊಳ್ಳೋಂಥವ್ರು ಯಾರು ಇರಬೇಕಲ್ವ, ಇವನಿಗೊಂದು ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಬರಬೇಕಲ್ವ ಅನ್ನೋದು ಅವರು ಒಂದು ಥಾಟ್ಸ್ ಇತ್ತು ಯಾವಾಗಲೂ. ಬಟ್ ನಾನು ತುಂಬ ನನಗೆ ಒಂದು ಫೋಕಸ್, ನಾನು ಒಂದು ಕೆರಿಯರ್ ಒಂದು ಸೆಟ್ ಆಗಬೇಕು. ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ, ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ. ಸೊ ನನ್ನ ಒಂದು ಗೋಲ್ ಇಲ್ಲ, ನನ್ನ ಅದ್ರ ಮೇಲೆ ನನ್ನ ಗುರಿ ಇತ್ತು ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ರು. ಸೊ ಈಗಲೂ ಎಮೋಷ್ನಲ್ ಇದ್ದಾರೆ, ಬಟ್ ಇನ್ನು ಖುಷಿ ವಿಚಾರದಲ್ಲಿದ್ದಾರೆ. ಇನ್ನು ಅವರು ಸೊಸೈಟಿ ಹೆಂಗಿರುತ್ತೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ. ಶಿ ಇಸ್ ವೆರಿ ಫ್ರೆಂಡ್ಲಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದು ಅದೇನೆ, ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ. ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ಜೋವಿಯಲ್ ಆಗಿರ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆಲ್ವೇಸ್. ಎಲ್ಲ ನೋಡಿಲ್ಲ ಸರ್, ಕೆಲವೊಂದು ನೋಡಿದ್ದೀನಿ. ಯಾಕೆ ನನ್ನ ಸಿನಿಮಾ ಅಲ್ವಾ ಅದು? ಇಲ್ಲ, ಶೀಸ್ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸ್. ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು. ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ. ಸೊ ಶೀಸ್ ಬಿನ್ ಲಕ್ಕಿ, ಶೀಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್. ಗರಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು. ಸೊ ಫ್ಯೂ ಆ್ಯಕ್ಟರ್ಸ್ ಆರ್ ಆಲ್ವೇಸ್ ಲಕ್ಕಿ, ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಆ ನಿಟ್ಟಿನಲ್ಲಿ ಅವರಿಗೂ ತುಂಬ ಅದ್ಭುತವಾದ ಸಾಂಗ್ಗಳು ಸಿಕ್ಕಿದೆ. ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಮಾಡ್ಕೊಳ್ಳೋಂಗೆಲ್ಲ ಸಾಂಗು ಅದೆಲ್ಲ ಇಲ್ಲ ಸತ್ಯ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.